ಅಧ್ಯಾಯ 3. ಒಂದು ಬಿಳಿ ಸೀರೆ ಸೆರಗಿನ ಗಾತ್ರದ ಜಲಪಾತವು ಇಣಚಿ ಹಳ್ಳದ ಇರುಕಿನಲ್ಲಿ ಸದಾ ಯೌವನಿಯಾಗಿಯೇ ಇರುವುದು ಬಿದಿರ ತೊಪ್ಪಲಿನ ಜನರಿಗೆ ಯಾವತ್ತೂ ನಿಚ್ಚಳವಾಗಿ ಕಾಣುತ್ತಿರುತ್ತದೆ. ಮಳೆಗಾಲದ ಆರಂಭದ ದಿನಗಳಲ್ಲಿ ಕಿತ್ತಳೆ ಬಣ್ಣ ತಳೆಯುವ ಅದು ಒಂಥರ ತೇದ ಗಂಧದ ಧಾರೆಯಾಗಿ ಕಾಣಿಸುತ್ತಾ ಕ್ರಮೇಣ ಬಿಳ್ನೊರೆಯ ರೂಪ ತಾಳುತ್ತಿತ್ತು. ಹಾಗಿರುವ ಆ ಸೀರೆಯ ಸೆರಗು ರಾಡಿಯಾಯಿತೆಂದರೆ ಇನ್ನು ಕೆಲವೇ ದಿನಗಳಲ್ಲಿ ಸೌಪರ್ಣಿಕಾ ನದಿಯು ಕಂದು ಬಣ್ಣಕ್ಕೆ ತಿರುಗುತ್ತದೆ ಎಂಬುದರ ಸೂಚನೆ ಎಂದೇ ಭಾವಿಸಬೇಕು. ಮಳೆ ಬರಲಿ ಬಾರದಿರಲಿ ಇಣಚಿ ಹಳ್ಳದ ಜಲಪಾತ ಮಾತ್ರ ಸದಾ ಕಾಲವೂ ಜೀವಂತ. ಸೌಪರ್ಣಿಕೆಯ ಇನ್ನೊಂದು ಮಗ್ಗುಲಲ್ಲಿರುವ ಹಸಿರೊಕ್ಕಲಿನ ಹೆಗ್ಗಡೆಯವರ ಉಪ್ಪರಿಗೆ ಮನೆಗೆ ಈ ಜಲಪಾತ ಎದುರು ಬದುರಿನಲ್ಲಿದೆ. ಮಕರ ಸಂಕ್ರಾಂತಿಯ ಆಚೀಚಿನ ದಿನಗಳಲ್ಲಿ ಮೋಡಗಳೇ ಇಲ್ಲದ ಆಗಸದಲ್ಲಿ ಪೂರ್ಣ ತಿಂಗಳ ಬೆಳಕು ಹೊಳೆದಾಗ ಈ ಜಲಪಾತ ರಾತ್ರಿ ಹೊತ್ತು ಕಾಣಿಸಿತೇನೋ ಎಂಬ ಕುತೂಹಲದಿಂದ ಶ್ರೀಪತಿ ಹೆಗಡೆಯರ ಹೆಂಡತಿ ಗಿರಿಜಾ ಕಣ್ಣು ಕಿರಿದು ಮಾಡಿ ನೋಡುತ್ತಿದ್ದುದು ಹೊಸತೇನೂ ಅಲ್ಲ. ಘಟ್ಟದ ಮೇಲಿನ ಮೊಗೆ ಎಂಬ ಊರಿನವಳಾದ ಗಿರಿಜಾ ಮದುವೆಯಾಗಿ ಈ ಊರಿಗೆ ಬಂದಾಗಿನಿಂದ ಇಲ್ಲಿನ ಸಿರಿ ಸಂಪತ್ತು ಅವಳಿಗೊಂದು ಅನಾಹತವನ್ನೇ ಸೃಷ್ಟಿಸಿದೆ. ಕಂದೀಲು ಗುಡ್ಡದ ಬಲ ತುದಿಯಲ್ಲಿರುವ ಜಲಪಾತದ ಆ ಪ್ರದೇಶವು ದುರ್ಗಮ ಕಾಡೆಂದು ಅತ್ಯಂತ ಇರುಕಿನಲ್ಲಿರುವ ಕಾರಣಕ್ಕೆ ಅದನ್ನು ಇಣಚಿ ಹಳ್ಳವೆಂಬ ಹೆಸರು ಖಾಯಂ ಆಯಿತೆಂದು ಮಾವ ರಾಮಚಂದ್ರ ಹೆಗಡೆ ಆಗಾಗ ಸೊಸೆಗೆ ಹೇಳುತ್ತಿದ್ದರು. ಅಲ್ಲಿ ಅಷ್ಟೊಂದು ನಿಬಿಡವಾದ ಕಾಡು ಬೆಳೆಯುವುದಕ್ಕೆ ಒಂದು ಕಥೆಯನ್ನು ಅವರು ಹೇಳುತ್ತಿದ್ದರು. ಇಂಚಿಗಳು ಎಲ್ಲೆಲ್ಲ ರಾಶಿ ಇರ್ತವೋ ಅಲ್ಲಿ ಮರ ಕಾಡು ಚಲೋ ಬೆಳೀತು. ಎಂತ ಗೊತ್ತಿದೆ ನಿಂಗೆ? ಎಂತಕ್ ಮಾವಯ್ಯ? ಗಿರಿಜಾ ಕಣ್ಣಗಲಿಸಿ ಕೇಳಿದಳು. ಈ ಇಂಚಿಣಿಗಳು ಎಲ್ಲ ನಮೂನಿ ಹಣ್ಣು ತಿಂತವಲ್ಲ, ತಿಂದ ಮೇಲೆ ಅದ್ರ ಬೀಜ ತಕೊಂಡೋಗಿ ಎಲ್ಲೆಲ್ಲೋ ಬಚ್ಚಿಡ್ತೋ. ಕಂಡಲ್ಲೆಲ್ಲ ಆ ಬೀಜ ಇಡ್ತೋ. ಒಂದು ಮಳೆ ಬಿದ್ದಿದ್ದೆ ಅವೆಲ್ಲ ಮೊಳಕೆ ಒಡೆದು ಗಿಡ ಹುಟ್ಟಿತು. ಕಾಡು ಚಲೋ ಬೆಳೆಯುವುದು ಹಿಂಗೆಯ, ನಿಸ್ವಾರ್ಥಿ ಇಂಚಿಗಳು. ಮನುಷ್ಯ ಜನ್ಮ ಹಂಗಲ್ಲ ನೋಡು ಎಂದು ದೊಡ್ಡ ಹೆಗಡೆಯರು ಬಾಯಗಲಿಸಿ ನಕ್ಕಿದ್ದರು. ಇಣಚಿಯ ಕಥೆ ಏನಾದರಾಗಲಿ ದಿನವೂ ಗೋಚರಿಸುವ ಜಲಪಾತ ತನ್ನ ಪಾಲಿನ ಅದೃಷ್ಟವೆಂದೇ ಅವಳು ಭಾವಿಸಿದ್ದಳು. ಆ ಶಿಖರದ ಶಿರದಿಂದ ಸೌಪರ್ಣಿಕೆಯನ್ನು ಸೇರಿಕೊಳ್ಳುವ ದಾವಂತದಲ್ಲಿ ಓಡುವ ತೊರೆಯು ಸಲ್ಲಲಿತವು. ಹಾಗೊಂದು ವೇಳೆ ತನ್ನ ಕಣ್ಣಿಗೆ ಕಾಣದೆ ಹೋದರೆ ಅವಳಿಗೆ ಇನ್ನಿಲ್ಲದ ಚಡಪಟಿಕೆ. ಆ ಗಿರಿಜಾ ತಮ್ಮ ತೋಟದ ನಾನಾ ದಿಕ್ಕಿಗೆ ಹೋಗಿ ಅದನ್ನು ಕಿರುಗಣ್ಣಿನಿಂದ ದಿಟ್ಟಿಸುವ ಪ್ರಯತ್ನವನ್ನೂ ಮಾಡುತ್ತಿದ್ದಳು. ಹುಡುಗಿಯ ಈ ಪರಿಯ ಅಧ್ವಾನವನ್ನು ಬಹಳಷ್ಟು ಬಾರಿ ಕಂಡ ದೊಡ್ಡ ಹೆಗಡೆಯರು ಕೊನೆಗೊಂದು ದಿನ, ಇಲ್ಬಾ ಮಗಳ, ಜಲಪಾತ ಎಲ್ಲಿಂದ ಚಲೋ ಕಾಣ್ತು ಅಂತ ನಿಂಗೆ ಹೇಳ್ಕೊಡ್ತದ್ದಡಿ ಎಂದು ಮನೆಯ ಉಪ್ಪರಿಗೆಗೆ ಕರೆದೊಯ್ದು ಅದರ ಪುಟ್ಟ ಕಿಟಕಿಯಲ್ಲಿ ಜಲಪಾತ ಹರಿಯುವ ದೃಶ್ಯವನ್ನು ತೋರಿಸಿದರು. ಆ ದೃಶ್ಯವನ್ನು ಕಂಡು ಸೊಸೆ ಎರಡೂ ಕೈಗಳನ್ನು ಗಲ್ಲಕ್ಕೆ ಒತ್ತಿಕೊಂಡು ಬಿಟ್ಟ ಬಾಯಿ ಬಿಟ್ಟ ಹಾಗೆ ಕಣ್ಣೆವೆ ಮುಚ್ಚದೆ ಕ್ಷಣಗಾಲ ಮುಗುಳ್ ಅರಳಿಸಿ ಬೆರಗುಗೊಂಡಿದ್ದಳು. ಅಲ್ಲಿಂದಾಚೆಗೆ ದುಡು ಎಂದು ಮನೆಯ ಮಾಳಿಗೆಯನ್ನೇರಿ ಅಲ್ಲಿನ ಕಿಟಕಿಯ ಮುಂದೆ ಕುಂತು ಬಿಟ್ಟರೆ ಸಾಕು. ಆಕೆಯ ಕಣ್ಣ ಮುಂದೆ ಸಂಭ್ರಮದ ಜಲಧಾರೆ. ಕೆಲವೊಮ್ಮೆ ಗಂಡ ಶ್ರೀಪತಿಯನ್ನು ಎಳಕೊಂಡು ಬಂದು ಬಹಳ ಹೊತ್ತು ಅವರ ಕಾಲ ಮೇಲೆ ಮಲಗಿ, ಇಲ್ಲೇ ಇಪ್ಪನ ಹೆಂಗೆ ಎಂದು ಬೆಳದಿಂಗಳ ನೋಡುತ್ತಾ ಪ್ರಶ್ನೆ ಮಾಡುತ್ತಿದ್ದಳು. ಶ್ರೀಪತಿ ಅದಕ್ಕೇನೋ ವಿರೋಧ ಮಾಡುತ್ತಿರಲಿಲ್ಲ ಕೂಡ. ಹೀಗೆ ಅವಳ ಆಸೆಯ ತೇರು ದಿನವೂ ಸಿಂಗರಿಸಿಕೊಂಡೇ ಇದ್ದುದನ್ನು ಕಂಡ ಶ್ರೀಪತಿ ತಮ್ಮ ಕೊಠಡಿಯನ್ನ ಅಲ್ಲಿಯೇ ಕಾಯಂ ಮಾಡಿದ್ದರು. ಜಲಪಾತವು ಬೆಳದಿಂಗಳಿನಲ್ಲಿ ಮೀಯುತ್ತಿದ್ದರೆ ಸೌಪರ್ಣಿಕೆ ಅದೇ ಬೆಳಕಿನಲ್ಲಿ ತೊಯ್ದು ತೊಪ್ಪೆಯಾಗುತ್ತಿದ್ದುದನ್ನು ಎಷ್ಟು ಕಣ್ಣು ತುಂಬಿಕೊಂಡರೂ ಆಕೆಗೆ ಸಾಲುತ್ತಿರಲಿಲ್ಲ. 9 ಅಂಕಣದಷ್ಟು ವಿಶಾಲವಾದ ಸಿರಿಮನೆಯ ಉಪ್ಪರಿಗೆಯ ಪ್ರದೇಶವೂ ಕೂಡ ಅಷ್ಟೇ ವಿಶಾಲ. ತಿಂಗಳ ಬೆಳಕು ಚೆಲ್ಲಾಡಿದ ರಾತ್ರಿ ಒಂದು ಸಣ್ಣ ದೀಪವೂ ಇಲ್ಲದೆ ಆರಾಮ ಚೇರಿನಲ್ಲಿ ಕುಳಿತು ಆಗಸಕ್ಕೆ ದೃಷ್ಟಿ ನೆಟ್ಟರೆ ಪಟಪಟನೆ ಬಡಿಯುವ ತೆಂಗಿನ ಗರಿಗಳನ್ನು ದಾಟಿಕೊಂಡು ಬರುವ ಬೆಳಕಿನ ಕೋಲುಗಳ ಮುಖದ ಮೇಲೆ ಚೆಲ್ಲಾಡಿ ಮುಗುಳ್ನಗುವನ್ನು ಹೊಮ್ಮಿಸದಿದ್ದರೆ ಕೇಳಿ. ಈ ಕಾರಣಕ್ಕೆ ಮಾವಯ್ಯ, ಸಿರಿಮನೆ ಸೊಸೆಯಾಗಿ ಬಂದಿದ್ದು ಯಾವ ಜನ್ಮದ ಪುಣ್ಯವೋ ನಂದು ಎಂದು ರಾಮಚಂದ್ರ ಹೆಗಡೆಯರ ಬಳಿ ಗಿರಿಜಾ ಅದೆಷ್ಟು ಸಾರಿ ಹೇಳಿದ್ದಳೋ. ಆಕೆಯ ಈ ಆಸೆ ಮಳೆಗಾಲದಲ್ಲಿಯೂ ಮುಂದುವರಿಯುತ್ತಿತ್ತು. ಒಂದು ಮಳೆಗಾಲ ಇದ್ದ ಹಾಗೆ ಇನ್ನೊಂದು ಮಳೆಗಾಲ ಯಾಕಿಲ್ಲ ಎಂಬ ತಕರಾರನ್ನೂ ಆಕೆ ಗಂಡನ ಬಳಿ ತೆಗೆಯುತ್ತಿದ್ದಳು. ತಂದೆ ರಾಮಚಂದ್ರ ಹೆಗಡೆ ಅವರಂತೆ ಶ್ರೀಪತಿ ಕೂಡ ಪುಸ್ತಕ ಪ್ರಿಯರು. ಮರದ ಕಪಾಟಿನಲ್ಲಿದ್ದ 100 ಪುಸ್ತಕಗಳಲ್ಲಿ ಒಂದನ್ನು ತೆಗೆದು ಲಾಟೀನು ಬೆಳಕಿನ ಅಡಿಯಲ್ಲಿ ಓದುವಲ್ಲಿ ಅವರು ಮಗ್ನರಾಗಿ ಬಿಡುತ್ತಿದ್ದರು.
ಆಗಸದಿಂದ ಇಳಿಬಿಟ್ಟ ಬೆಳದಿಂಗಳ ಬೆಳಲುಗಳು ಇಬ್ಬನಿಯನ್ನು ತಬ್ಬಿಕೊಂಡು ಕಂದೀಲು ಗುಡ್ಡದ ಮೇಲೆ ಬಿಳಿಯ ಚಾಪೆ ಹಾಸುವುದನ್ನು ನೋಡಲು ಗಿರಿಜಾ ಬ್ರಾಹ್ಮಿ ಕಾಲದಲ್ಲೂ ಕಣ್ಣುಜ್ಜಿಕೊಂಡು ಕುಳಿತು ಬಿಡುತ್ತಿದ್ದಳು. ಆ ದೃಶ್ಯಗಳು ಕಣ್ಣೊಳಗೆ ಸ್ಥಿರವಾಗುತ್ತಿದ್ದಂತೆ ಮತ್ತಷ್ಟು ಹೊತ್ತು ಅದೇ ಗುಂಗಿನಲ್ಲಿ ಕಣ್ಮುಚ್ಚಿ ಮಲಗಿಬಿಡುವುದೆಂದರೆ ಆಕೆಗೆ ಇಷ್ಟದಲ್ಲಿ ಇಷ್ಟ. ಹೀಗೆ ಈ ಹಸಿರೊಕ್ಕಲಿನಲ್ಲಿ ಸಿರಿಮನೆ ಹೆಗಡೆ ಎಂದೇ ಖ್ಯಾತಿಯನ್ನು ಹೊತ್ತ ರಾಮಚಂದ್ರ ಹೆಗಡೆಯರ ಮನೆಯಲ್ಲಿ ಸೊಸೆ ಗಿರಿಜಾ ಕಣ್ಣ ಮುಂದೆ ಸಿರಿವೈಭವವೇ ಮೆರೆದಿತ್ತು. ಸಿರಿಮನೆಯ ಮುಂಭಾಗದಲ್ಲೇ ಉದ್ದಕ್ಕೆ ಹಾಕಿರುವ ಅಡಿಕೆ ಸೋಗೆಯ ಚಪ್ಪರದ ಕೆಳಗಿನ ಅಗಲವಾದ ಚಿಟ್ಟೆಯ ಮೇಲೆ ಜಾಜಿ, ಮಲ್ಲಿಗೆ, ಅಬ್ಬಲಿಗೆ ರಾಶಿಯನ್ನೇ ಹಾಕಿ ತಾನು ಚಿಕ್ಕ ಮಕ್ಕಳ ಕುಂತು ಗಿರಿಜಾ ದಂಡೆ ದಂಡೆ ಹೂವುಗಳನ್ನು ನೇಯುತ್ತಿದ್ದಳು. ಆಗಲೂ ಆಕೆ ನದಿಯ ಅಲೆಗಳು ದಂಡೆಗೆ ಬಡಿದ ಸದ್ದೇನಾದರೂ ಕೇಳಿಸಿತೇನೋ ಎಂದು ಕಿವಿಯಾನಿಸಿ ಕೇಳುತ್ತಿದ್ದಳು. ಸಿರಿಮನೆಯ ಎದುರಿನ ಸಣ್ಣ ಸಣ್ಣ ಕುರುಚಲು ಮರಗಳ ಹಾಡಿಯಂತಹ ಇಳಿಜಾರಿನ ಜಾಗದಲ್ಲಿ ಮಳೆ ನೀರು ಹರಿದು ಅತ್ಯಂತ ಕಿರಿದಾದ ಓಣಿ ಸೃಷ್ಟಿಯಾಗಿದೆ. ಆ ಓಣಿಯಲ್ಲಿ ಓಲಾಡುತ್ತಾ ತೇಲಾಡುತ್ತಾ ಇನ್ನಿಲ್ಲದ ರೀತಿಯಲ್ಲಿ ಕಷ್ಟಪಟ್ಟು ಹೋಗಿ ನಿಂತರೆ ಇನ್ನೊಂದು ಸ್ವರ್ಗ ಕಣ್ಣ ಮುಂದೆ ಅನಾವರಣಗೊಳ್ಳುತ್ತದೆ. ಮೂಡಿಗೆರೆಯ ಗಂಡನ ಮನೆಯಿಂದ ಊರಿಗೆ ಬಂದಿದ್ದ ಶಿವರಾಮ ಪಂಡಿತರ ಕಿರಿಯ ಮಗಳು ಶಾರದಾ ಒಂದಿನ ಸಂಜೆ ಕದ್ದು ಮುಚ್ಚಿ ಗಿರಿಜಾ ಹೆಗಡೆಯನ್ನು ಕೈ ಹಿಡಿದು ಎಳೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿದಳು. ಹಾಡಿಯ ಇಳಿಜಾರು ಮುಗಿದು ಇನ್ನೇನು ನದಿ ದಂಡೆ ಹತ್ತಿರವಿರುವಂತೆಯೇ ನ್ಯಗ್ರೋಧದ ಮರವೊಂದು ಅಗಾಧ ರೀತಿಯಲ್ಲಿ ಬೆಳೆದು ನಿಂತಿದೆ. ಅದರ ಬಿಳಲುಗಳು ಅಷ್ಟೊಂದು ಅಗಲಕ್ಕೆ ವಿಶಾಲವಾಗಿ ಹರಡಿಕೊಂಡು ಒಂದು ಕೋಟೆಯನ್ನೇ ನಿರ್ಮಿಸಿದೆ. ಆ ಅಷ್ಟೂ ಪ್ರದೇಶವು ಯಾರೋ ಕಡೆದಿಟ್ಟ ಅಂಗಳದಂತೆ ಕಾಣಿಸುತ್ತದೆ. ಕೆಲವು ಬಿಳಲುಗಳು ಭೂಮಿಯ ಮೇಲೆಲ್ಲ ಹರಡಿ ದೊಡ್ಡ ಕಾಂಡಗಳಾಗಿ ಅಲ್ಲಲ್ಲಿ ಬೆಂಚುಗಳನ್ನು ಸೃಷ್ಟಿಸಿದೆ. ಇನ್ನು ಕೆಲವು ಸಪೂರ ಬಿಳಲುಗಳನ್ನು ಎಳೆದು ಕಟ್ಟಿದರೆ ಉಯ್ಯಾಲೆಯೂ ಆಗುತ್ತದೆ. ಇದೆಂತ ಶಾರಿ, ಇಲ್ಲೊಂದು ದೇವಲೋಕವೇ ಇದೆಯಲ್ಲ, ನಾ ಕಾಣ್ಲೇ ಇಲ್ಲಲ್ಲ ಎಂದು ಉದ್ಗಾರ ತೆರೆದಿದ್ದಳು ಗಿರಿಜಾ. ಅಲ್ಲಿನ ಸೌಂದರ್ಯಕ್ಕೆ ಬೆರಗಾಗಿ ಕಣ್ಣು ಬಾಯಿ ಮುಚ್ಚಿಕೊಂಡು ಕುಂಚಟ್ ಹಾರುತ್ತಾ ಕೇಕೆ ಹಾಕಿದ್ದಳು. ಇಡೀ ಜಾಗವನ್ನು ಖುಷಿಯಿಂದ ಸುತ್ತಿ ಕುಣಿದಾಡಿದ್ದಳು. ಬಿಳಲುಗಳು ನಿರ್ಮಿಸಿದ್ದ ಉಯ್ಯಾಲೆಯಲ್ಲಿ ಇಬ್ಬರು ಕುಳಿತು ಬಹಳ ಹೊತ್ತು ಹರಟಿ ಹಾಗೆ ಉಯ್ಯಾಲೆಯಲ್ಲಿ ಮಟ್ಟಸ ಕುಂತು ಬಿಟ್ಟರೆ ಹಕ್ಕಿಗಳು ಹಿಂಡು ಹಿಂಡಾಗಿ ಗೂಡು ಸೇರುವ ದೃಶ್ಯವಂತೂ ಅನಿರ್ವಚನೀಯ. ಅವು ಹೊರಡಿಸುವ ಭಿನ್ನ ವಿಭಿನ್ನ ದನಿಗಳು ಸಂಗೀತ ನುಡಿಸಿದಂತೆ ಗಿಳಿಹಿಂಡುಗಳು, ಗೊರವಂಕಗಳ ಹಿಂಡು, ಮೈನಾ ಹಕ್ಕಿಗಳ ಕಲರವ, ಗುಬ್ಬಚ್ಚಿಗಳ ಸಾಲು ಸಾಲು. ಅಷ್ಟು ದೂರಕ್ಕೂ ನೀಲಿ ಹೊದಿಕೆಯಂತೆ ಕಾಣುವ ನದಿಯ ಸನಿಹದಲ್ಲೇ ಹಾರುವ ಸಾಲು ಸಾಲು ಕೊಕ್ಕರೆಗಳು ಸೌಪರ್ಣಿಕೆಗೆ ಮಾಲೆ ತೊಡಿಸಿದ್ದವು. ನದಿಯ ಉದ್ದಕ್ಕೂ ಆ ಬೆಳ್ಳನೆಯ ಸಾಲುಗಳ ಪ್ರತಿಬಿಂಬ ನಿಚ್ಚಳವಾಗಿ ಗೋಚರಿಸುತ್ತಿತ್ತು. ಸಂಜೆಯಾಯಿತೆಂದರೆ ಕಾನನದ ಸೆರಗಿನಲ್ಲಿರುವ ಸೌಪರ್ಣಿಕಾ ನದಿಗೆ ಹಬ್ಬವೋ ಹಬ್ಬ. ಹಕ್ಕಿಗಳ ಸಾಲುಗಳೆಲ್ಲ ಮರೆಯಾಗುತ್ತಿದ್ದಂತೆ ಮೈಲುಗಟ್ಟಲೆ ದೂರದ ಪಶ್ಚಿಮ ದಿಗಂತದಲ್ಲಿ ಸೂರ್ಯ ಬಣ್ಣ ಬದಲಿಸುತ್ತಿದ್ದಂತೆ ನದಿಯ ಒಡಲಿನಲ್ಲಿ ಓಕುಳಿಯ ಚಿತ್ತಾರ. ಇಷ್ಟು ದೃಶ್ಯಾವಳಿಗಳು ಆ ಇಬ್ಬರು ಹೆಂಗೆಳೆಯರ ಕಣ್ಣ ಮುಂದೆ ಕ್ಷಣಾರ್ಧದಲ್ಲಿ ಮುಗಿದು ಹೋದಂತೆ ಅನ್ನಿಸಿತು. ಅಲ್ಲಿ ಕಳೆದ 1 ತಾಸಿಗೂ ಅಧಿಕ ಸಮಯ ಅವರ ಪಾಲಿಗೆ ನಿಜಕ್ಕೂ ಕ್ಷಣಾರ್ಧವೆನಿಸಿದ್ದರೆ ಅಚ್ಚರಿಯೇನೂ ಇರಲಿಲ್ಲ. ಅಂತಹ ಸ್ವರ್ಗಲೋಕದಲ್ಲಿ ಅವರು ಮಿಂದೆದ್ದಿದ್ದರು. ಸೂರ್ಯ ಮುಳುಗಿದ ತಕ್ಷಣವೇ ಅವರಿಬ್ಬರು ಅಲ್ಲಿಂದ ಹೊರಡಲೇಬೇಕಿತ್ತು. ಇಲ್ಲವಾದರೆ ನೋಡುತ್ತಲೇ ಆ ಹಾಡಿಯಲ್ಲಿ ಕತ್ತಲು ಕವಿದು ಬಿಡುತ್ತಿತ್ತು. ಆ ಕಾರಣಕ್ಕೆ ಯಾವ ರೀತಿ ಗಿರಿಜಾಳನ್ನು ಕೈ ಹಿಡಿದು ಎಳೆದು ತಂದಿದ್ದಳೋ ಅದೇ ರೀತಿಯಲ್ಲಿ ಎಳೆದುಕೊಂಡೇ ಸಿರಿಮನೆ ಅಂಗಳಕ್ಕೆ ಮರಳಿದ್ದಳು ಶಾರದಾ. ಆ ಹೊತ್ತಿಗೆ ಇನ್ನೊಂದು ಹಕ್ಕಿಯ ಕೂಗು ಅವರನ್ನು ಹಿಂಬಾಲಿಸಿಕೊಂಡು ಬಂದಿತ್ತು. ಮಳೆ ಹಕ್ಕಿ ಕಣ್, ನಮ್ಮನ್ ಬೆರ್ಸ್ಕೊಂಡ್ ಬತ್ತಾ ಆಯ್ತ್ ಅಂದಿದ್ದಳು ಶಾರದಾ. ಹಂಗಾರ ಇವತ್ ಮಳೆ ಬಪ್ಪುದೆ. ಗಿರಿಜಾ ಹಾಗೆ ಹೇಳುತ್ತಿದ್ದಾಗಲೇ ಸಿರಿಮನೆ ಅಂಗಳದಲ್ಲಿ ಹನಿಗಳು ಉದುರಲು ಶುರು ಮಾಡಿದ್ದವು. ಆವತ್ತು ಇಬ್ಬರು ಉಸಿರು ಬಿಗಿದಿಡಿದುಕೊಂಡು ಮನಸಾರೆ ನಕ್ಕಿದ್ದರು, ಖುಷಿಯಲ್ಲಿ ತೇಲಾಡಿದ್ದರು. ಗೆಳತಿಗೆ ಗಿರಿಜಾ ಕೃತಜ್ಞತೆ ಸಲ್ಲಿಸಿದಳು. ಅಂತಹ ಸ್ವರ್ಗ ದರ್ಶನವನ್ನು ಇಬ್ಬರು ಸದಾ ಚಾಲ್ತಿಯಲ್ಲೇ ಇಟ್ಟಿದ್ದರು ಎಂಬುದು ಬೇರೆ ಮಾತು. ಕೊಡಚಾದ್ರಿ ಬೆಟ್ಟದ ತಪ್ಪಲಿನಿಂದ ಹರಿದು ಬರುವ ಅಗ್ನಿತೀರ್ಥ ಮತ್ತು ಕಾಶಿತೀರ್ಥ ಎಂಬ 2 ಉಪನದಿಗಳು ಕೊಲ್ಲೂರಿನಲ್ಲಿ ಸಂಗಮಗೊಂಡು ಅಲ್ಲಿಂದ ಮುಂದಕ್ಕೆ ಸೌಪರ್ಣಿಕಾ ಎಂಬ ಹೆಸರಿನಿಂದ ಹರಿಯುವ ನದಿಯು ಕಂದೀಲು ಗುಡ್ಡವನ್ನು ಸವರಿಕೊಂಡು ಮುಂದಕ್ಕೆ ಹೋಗುವ ಮುನ್ನ ಕವಲೊಡೆಯುತ್ತದೆ.
ಹಾಗೆ ಮುಂದಕ್ಕೆ ಸಾಗುವ ನದಿ ಪೂರ್ವಾಭಿಮುಖವಾಗಿ ಚಲಿಸಿ ಕಂದೀಲು ಗುಡ್ಡ ಕೊನೆಗೊಳ್ಳುವಲ್ಲಿ ಇನ್ನೊಂದು ಸಣ್ಣ ಟಿಸಿಲೊಡೆದು ಉತ್ತರ ಭಾಗಕ್ಕೆ ಬಾಗುತ್ತದೆ. ಹಾಗೆ ಬಾಗುವ ಮಧ್ಯದಲ್ಲಿ ಒಂದು ಕುದುರು ನಿರ್ಮಾಣವಾಗಿದೆ. ಜನ ಅದನ್ನು ಹೊನ್ನೆ ಕುದುರು ಎಂದು ಕರೆಯುತ್ತಿದ್ದರು. ಆ ಕುದುರಿನಲ್ಲಿ 3-4 ಹಳೆ ಪೈಕ ಮತ್ತೆ 2 ಬುಡಕಟ್ಟು ಕುಟುಂಬಗಳು ವಾಸಿಸುತ್ತಿದ್ದವು. ಹೀಗೆ ಈ ಪರಿಯ ನಿಸರ್ಗದ ಸೊಬಗನ್ನು ತನ್ನೊಡಲಿನಲ್ಲಿ ತುಂಬಿಸಿಕೊಂಡಿರುವ ಸೌಪರ್ಣಿಕೆ ಘಟ್ಟದ ಕೆಳಗೆ ಪಂಚಮುಖಿ ಕಣವೆಯನ್ನೇ ಸೃಷ್ಟಿಸಿ ಅರಬ್ಬಿ ಸಮುದ್ರವನ್ನ ಸೇರಿಕೊಳ್ಳುತ್ತದೆ. ಬೆಳಗಾವಿಯಿಂದ ವರ್ಗವಾಗಿ ಈ ಕಣಿವೆಗೆ ಬಂದ ಮೊದಲ ದಿನವೇ ಇಂತಹದ್ದೊಂದು ರಮ್ಯ ತಾಣ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ಗೆ ಅಪಾರ ಇಷ್ಟವಾಗಿ ಬಿಟ್ಟಿತ್ತು. ಈ ಸಂಕದ ಮೇಲೆ ನಿಂತರೆ ಪ್ರಕೃತಿಯೇ ಸುತ್ತಲೊಂದು ಕೋಟೆ ಕಟ್ಟಿದಂತೆ ಕಾಣುವ ಈ ಸೊಬಗು ಸ್ವರ್ಗವೇ ಧರೆಗೆ ಇಳಿದಿದೆ ಎಂಬ ಭ್ರಾಂತಿಯನ್ನು ಅವನಲ್ಲಿ ಮೂಡಿಸಿತು. ಆದರೆ ಅದು ಆತನೊಳಗೊಂದು ಆತಂಕವನ್ನು ಸೃಷ್ಟಿಸಿದ್ದು ಕೂಡ ನಿಜವೇ. ಯಾಕೆಂದರೆ ಈ ಊರು ಯಾವ ದಿಕ್ಕಿನಿಂದಾದರೂ ಬರಬಹುದು. ಬೆಟ್ಟ, ಗುಡ್ಡ, ನದಿ, ಸಮುದ್ರ ಎಲ್ಲಿಂದಾದರೂ ಬರಬಹುದು. ಹಾಗೆ ಬಂದು ಎಲ್ಲಾದರೂ ಅಡಗಿ ಕುಳಿತು ಬಿಡಬಹುದು. ಬೆಟ್ಟ, ಹಳ್ಳ, ಕೊಳ್ಳಗಳಿರುವ ಈ ಊರಿನ ಜನರಿಗೆ ಪ್ರಕೃತಿಯೇ ರಕ್ಷಣೆ ಒದಗಿಸುವ ಕೆಲಸ ಮಾಡಿದೆಯಲ್ಲ ಅನಿಸಿ ಅಚ್ಚರಿಯೂ ಆಗಿತ್ತು. ಇಂತಹ ಆಯಕಟ್ಟಿನ ಕಣಿವೆಯನ್ನು ಕಂಡವನೇ ಆತ ಮೇಲಧಿಕಾರಿಗೆ ಪತ್ರವನ್ನು ಬರೆದಿದ್ದ. ಮೋರ್ ಮೆನ್ ರಿಕ್ವೈರ್ ಟು ಅಕ್ವೈರ್ ದಿಸ್ ಬ್ಯೂಟಿಫುಲ್ ವ್ಯಾಲಿ ಎಂಬುದು ಅದರ ಒಕ್ಕಣೆಯಾಗಿತ್ತು. ತಿಂಗಳುಗಳು ಕಳೆದರೂ ಅವನ ಬೇಡಿಕೆಗೆ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಎಂಬುದು ಬೇರೆ ಮಾತು. ಇಂತಹ ಪಂಚಮುಖಿ ಕಣಿವೆಯ ಒಂದು ಭಾಗವಾಗಿರುವ ಇಣಚಹಳ್ಳವು ಕಗ್ಗಾಡ ಕಾನನವೆಂತಲೂ ಅಲ್ಲಿ ಕೇವಲ ಇಣಚಿಗಳು ಮಾತ್ರ ಓಡಾಡಲು ಜಾಗವಿರುವುದೆಂದಲೂ ಜನ ಆಡಿಕೊಳ್ಳುತ್ತಿದ್ದುದರಲ್ಲಿ ಸತ್ಯವಿತ್ತು. ಅಲ್ಲಿಗೆ ಯಾರ್ಯಾರು ಹೋಗುವ ಪ್ರಯತ್ನವನ್ನು ಯಾವತ್ತೂ ಮಾಡುತ್ತಿರಲಿಲ್ಲ. ಆ ಕಾರಣಕ್ಕೆ ಅದನ್ನು ದೇವರಿಗೆ ಅರ್ಪಿತವಾದ ಕಾಡು ಎಂದು ಜನರು ಕರೆಯುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಹಳ್ಳದ ತಪ್ಪಲಿನಲ್ಲಿ ಸಣ್ಣದೊಂದು ಕೊಳ್ಳಿ ದೀಪ ಕಾಣಿಸುತ್ತಿತ್ತು ಮತ್ತು ಅದು ಮುಂದುವರೆದು ನದಿಯ ತೀರದ ಕಡೆಗೆ ಇಳಿದು ಬರುತ್ತಾ ಮತ್ತೆ ಮಾಯವಾಗುತ್ತಿತ್ತು. ಹಾಗೆ ಬರುವ ದಾರಿಗೆ ಬಹುದೂರದಲ್ಲಿ ಮಾದಯ್ಯ ಪೂಜಾರಿಯ ಮನೆ ಇದ್ದುದು ಬಿಟ್ಟರೆ ಅಲ್ಲೊಂದು ಊರಾಗಲಿ ಮನೆಗಳಾಗಲಿ ಇರಲಿಲ್ಲ. ಒಮ್ಮೊಮ್ಮೆ ಬೆಳದಿಂಗಳಿನಲ್ಲಿ, ಇನ್ನು ಕೆಲವೊಮ್ಮೆ ಅಮಾವಾಸ್ಯೆಯಲ್ಲಿಯೂ ಆ ಸೂಡಿ ಬೆಳಕು ಕಾಣಿಸಿದ್ದೆ. ಬಹಳಷ್ಟು ಜನರಿಗೆ ಇದು ಗೊತ್ತೂ ಆಗುತ್ತಿರಲಿಲ್ಲ. ಯಾಕೆಂದ್ರೆ ಅದು ಚಲಿಸುತ್ತಿದ್ದದ್ದು ಸರಿ ರಾತ್ರಿಯ ಬಳಿಕವೇ. ಆ ಕೊಳ್ಳಿ ದೀಪ ಕೆಳಗಿಳಿದು ಬರುವಲ್ಲಿಯೇ ಸೌಪರ್ಣಿಕಾ ನದಿ ಸುಮಾರು 90 ಡಿಗ್ರಿಯಷ್ಟು ಪಶ್ಚಿಮಾಭಿಮುಖವಾಗಿ ತಿರುಗಿಕೊಂಡಿದೆ. ಹಾಗಾಗಿ ಅಲ್ಲಿಂದ ಮುಂದೆ ನದಿ ಹರಿಯುವುದನ್ನು ಕಾಣಬೇಕಾದರೆ ಕಂಡೀಲು ಗುಡ್ಡದ ತುದಿಗೆ ಹೋಗಬೇಕು. ಹಾಗೇನಾದರೂ ಬೆಟ್ಟವೇರಿ ನೋಡಿದರೆ ಕೊಳ್ಳಿಯ ಕಿಚ್ಚು ಸಣ್ಣದಾಗಿ ಗೋಚರಿಸಿ ಅದು ಒಂದು ದೋಣಿಯನ್ನು ಹಿಡಿದುಕೊಂಡು ಬಿದಿರೆ ತೊಪ್ಪಲ ಕಡೆಗೆ ಪಯಣ ಬೆಳೆಸಿದಿರುವುದು ಕಂಡಿತು. ರಾತ್ರಿಯಲ್ಲಿ ಒಬ್ಬರ ಆ ದೃಶ್ಯವನ್ನು ಕಂಡರೆ ಎದೆ ಝಲ್ಲೆನ್ನುವುದು ಖಚಿತವೇ ಆಗಿದೆ. ಆದರೆ ಅದು ಯಾವ ಮನುಷ್ಯ ಜೀವಿಗೂ ಕಾಣಿಸದು. ಹಾಗೆ ಆ ಜ್ಯೋತಿ ಹೊಳೆ ಬಾಗಿಲಿನಿಂದ ಸ್ವಲ್ಪ ಆಚೆಗೆ ದೋಣಿಯನ್ನು ನಿಲ್ಲಿಸಿ ಸೂಡಿ ಬೆಳಕನ್ನು ಇನ್ನಷ್ಟು ಸಣ್ಣಗೆ ಮಾಡಿಕೊಂಡು ಹಸಿರೊಕ್ಕನ್ನು ಹೊಕ್ಕು ಲಘು ಬಗೆಯಲ್ಲಿ ಮುಂದುವರಿಯುತ್ತದೆ. ಬಂದ ವೇಗದಲ್ಲಿಯೇ ಅದು ತನ್ನ ಕೆಲಸ ಮುಗಿಸಿಕೊಂಡು ಮರಳಿ ಸೌಪರ್ಣಿಕೆಯನ್ನು ದಾಟಿ ವಾಪಸ್ಸು ಹೋಗಿಬಿಡುತ್ತಿತ್ತು. ಇಂಥ ಸೂಡಿಯ ಬೆಳಕು ನದಿಯ ಮೂಲಕ ಬಂದು ತಮ್ಮ ತೋಟದ ತೊಡಮೆವರೆಗೆ ಬಂದಿದ್ದ ದೃಶ್ಯವನ್ನು ಮೊದಲು ಕಂಡಿದ್ದೇ ಗಿರಿಜಾ. ಅದನ್ನು ಕಂಡವಳಿಗೆ ಒಮ್ಮೆಗೆ ದಿಗಿಲಾಗಿತ್ತು. ಬೆಳಕು ಹರಿಯುವ ಮುನ್ನವೇ ಹೀಗೆ ಬಂದ ಬೆಳಕಿನ ಜಂಬರನ್ನು ಗಂಡನಿಗೆ ಒಪ್ಪಿಸಿದ್ದಳು. ಇವತ್ತು ಬೆಳಗಾಪುದಕ್ಕೆ ಮುಂಚೆ ಅಂದ್ರೆ ಇನ್ನೂ ಕಪ್ಪಿದ್ದಾಗ್ಲೇ ಒಂದ್ ಸೂಡಿ ನಮ್ಮನೆ ತೊಡಮೆವರೆಗೆ ಬಂದು ಹೋಯ್ತು. ಸೂಡಿ ಅದು. ಹೌದು, ಘಟ್ಟದ ಮೇಲಿನ ಬೈಂದು ಸ್ವಾತಂತ್ರ್ಯ ನೋಡಿ. ಹಾಗೆ ಹೇಳಿದ ಸಿರಿಮನೆ ಶ್ರೀಪತಿ ಹೆಗಡೆ ಅವರು ತಕ್ಷಣ ಎದ್ದು ಹಿತ್ತೆಲ ಬೇಲಿಯ ಮೂಲೆಗೆ ಹೋಗಿ ಬಾಳೆ ಎಲೆಯಲ್ಲಿ ಸುತ್ತಿದ್ದ ಪುಟ್ಟ ಕಟ್ಟನ್ನು ಒಳಗೆ ತಂದರು. ಸಿಹಿ ಕಜ್ಜಾಯವನ್ನು ಸುತ್ತಿದ್ದ ಕಟ್ಟಿನಂತೆ ಕಾಣಿಸುತ್ತಿದ್ದ ಅದನ್ನು ಗಿರಿಜಾ ಮುಂದೆಯೇ ಬಿಚ್ಚಿದರು. ಸೂಡಿ, ಇದು ಸ್ವಾತಂತ್ರ್ಯದ ಕಿಳಿ ಎಂಬ ಶೀರ್ಷಿಕೆ ಇರುವ 10 ಪತ್ರಿಕೆಗಳು ಅದರಲ್ಲಿದ್ದವು. ಅದನ್ನು ಕಂಡ ಗಿರಿಜಾ ಕಣ್ಣಿನಲ್ಲಿದ್ದ ಅಚ್ಚರಿಯ ಚುಕ್ಕಿಯೊಂದು ಶ್ರೀಪತಿಯವರ ಕಣ್ಣಿನಲ್ಲಿ ನೆಲೆಯಾಯಿತು. ಶ್ರೀಪತಿ ಕೈಗೆ ಸಿಕ್ಕ ತಕ್ಷಣ ಅದನ್ನು ಕುತೂಹಲದಿಂದ ಓದತೊಡಗಿದರು. ಇದು ಘಟ್ಟದ ಮೇಲಿಂದ ಬಪ್ಪೋ ಪತ್ರಿಕೆ. ಸ್ವಾತಂತ್ರ್ಯ ಹೋರಾಟದ ಸುದ್ದಿ, ಗಾಂಧಿ ಸಿದ್ಧಾಂತ ವಿಚಾರ ಎಲ್ಲ ಇದರಲ್ಲಿ ಬರ್ದಿರೋ. ಓಹ್, ಚಲೋ ಆತಲ್ಲ, ನಾನು ಓದ್ಲಕ್ಕು. ಹಂಗಾರೆ ನೀವು ಓದುದಷ್ಟೇ ಅಲ್ಲ, ಊರಿನ ಜನಕ್ಕೆ ನೀನೇ ಓದಿ ಹೇಳಕ್ಕು. ಸುದ್ದಿ ಮಾತ್ರ ಇರ್ತವ? ಇಲ್ಲ, ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಿಸಿದ ಲೇಖನಗಳು ಇದ್ದು ಇಲ್ಲಿ ನೋಡು. ಸತ್ಯದ ಸಾಕ್ಷಾತ್ಕಾರಕ್ಕೆ ದಾರಿ ಅಂತ ಒಂದು ಲೇಖನ ಇದ್ದು ಅದನ್ನು ಎಷ್ಟು ಚಂದ ಬರೆದಿದ್ದೋ ನೋಡಲೆ.
ಸತ್ಯ ಹೇಳುವಾರೆ ಯಾವ ಸಂಘಟನೆ ಬೇಡ. ನಾವು ಸೀದಲೆ ಸತ್ಯ ಧರ್ಮದಿಂದ ನಡ್ಕೊಂಡು ಹೋದ್ರೆ ಅದುವೇ ಸತ್ಯ. ಅದಕ್ಕಂದೇಳಿ ಯಾವುದೇ ಕಟ್ಟುನಿಟ್ಟಿನ ಆಚರಣೆ ಬೇಕಾವತ್ಲೆ. ಯಾವ ಗಿಲಿಟು ಇಲ್ದೆಯ ಬದುಕು ಮಾಡದೆ ಆ ದಾರಿ. ಗಾಂಧಿಯವರು ಅದೇ ದಾರಿಯಲ್ಲಿ ನಡೀತಿದ್ರು. ಸತ್ಯ ಹೇಳುವಾಗ ಮೊದಲು ನಿನ್ನ ಜನ ನಿರ್ಲಕ್ಷ್ಯ ಮಾಡ್ತು, ಕಡೆಗೆ ನಿನ್ನನ್ನು ನೋಡಿ ಅಪಹಾಸ್ಯ ಮಾಡ್ತು, ಮತ್ತು ಕಡೆಗೆ ನಿನ್ ಸಂಗತಿಗೆ ಜಗಳಕ್ಕೆ ಬರ್ತು. ಆದ್ರೆ ಎಲ್ಲ ಆದ್ಮೇಲೆ ಜಯನಿಂದೆ ಖರೆ ಅಂತ ಗಾಂಧಿ ಹೇಳಿದ್ರು. ಆದ್ರೆ ಹಂಗೆ ಸತ್ಯಾನ್ವೇಷಣೆ ದಾರಿಲಿ ಹೋಗುದು ಭಾರಿ ಕಷ್ಟ. ಹಂಗೆ ನಿರ್ಧಾರ ಮಾಡಿದ್ರೆ ನಮ್ಮ ಪ್ರತಿ ನಡೆ ಸತ್ವ ಪರೀಕ್ಷೆನ ದಾಟಿ ಬರ್ಕಾಗ್ತು. ಅದ್ನೇ ಬದುಕಿಗೆ ಖರೆ ಜಾಗೃತಿ ಸ್ಥಿತಿ ಅಂತ ಹೇಳುದು. ಸ್ವಲ್ಪ ಎಚ್ಚರ ತಪ್ಪಿರೂ ಕಷ್ಟ ತಪ್ಪಿದ್ದಲ್ಲ. ಹಿಂಗೆ ಸತ್ಯದ ಶೋಧನೆಯಲ್ಲಿ ಹೊರಟ್ರೆ ನಮ್ಮ ಜೀವನದ ದಾರಿ ಸಮ ರೀತಿಯಲ್ಲಿ ಕಾಣ್ತಾ ಹೋಗ್ತು. ಗಾಂಧಿ ಇಂತಹ ದಾರಿಯಲ್ಲಿ ನಡೀತಿಪ್ಪುದಕ್ಕೆ ಅವರಿಗೆ ಸತ್ಯ ದರ್ಶನ ಆಯ್ತು. ಹಂಗಾಗಿ ಅವ್ರ ಯೋಚನೆಗಳಿಗೆ ಬೇರೆ ದೇಶವರು ಮನ್ನಣೆ ಕೊಡ್ತರು. ಈ ಬ್ರಿಟಿಷರು ಹೊರಟದ್ದು ನಮ್ಮನ್ನು ದಮನ ಮಾಡೋಕೆ. ನಾವು ಅದೇ ರೀತಿಯಲ್ಲಿ ಹೋಗಲು ಆಗ್ತಿಲ್ಲ. ಅದಕ್ಕೆ ವಿರುದ್ಧವಾದ ದಾರಿಯಲ್ಲಿ ಹೋಗುವ. ಅಂದರೆ ಹಿಂಸೆ ಬೇಡ ಹೇಳಿ ಅಲ್ದ, ಸಮ ಅದು ಸರಿಯೇ ಹೇಳುವ. ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳಿದ್ರಲ್ಲ. ನಿಮ್ಗೆ ಇದು ಬೇಗ ಗೊತ್ತಾಯ್ತು. ಗಾಂಧಿ ಹೇಳುದು ಅಲ್ಲದೆ ಇದನ್ನು ಊರಿನವರಿಗೆ ತಲುಪುವ ಹಾಗೆ ಮಾಡುವ. ಅಕ್ಷರ ಗೊತ್ತಿಲ್ಲದವರಿಗೆ ನೀನೇ ಓದಿ ಹೇಳು. ಸತ್ಯ ಹೇಳುದು ಸುಲಭ, ತನ್ನ ಜೀವನವೇ ತನಗೆ ಸತ್ಯದ ಮುಖವ ತೋರಿಸು ಅಂದೇಳಿ ಗಾಂಧಿ ಹೇಳಿ. ಆದ್ರೆ ಹಾಗೆ ನುಡಿದಂಗೆ ಬದುಕುವವರು ಕಡಿಮೆ. ಈ ಪತ್ರಿಕೆಯಲ್ಲೇ ಒಂದು ಚಲೋ ಉದಾಹರಣೆ ಇತ್ತು ನೋಡು. ಗಾಂಧಿ ಮೈ ತುಂಬ ಬಟ್ಟೆ ಹಾಯ್ಕೊಂಬುದನ್ನ ಬಿಟ್ಟು ಯಾಕೆ ಎರಡು ಬಿಳಿ ಬಟ್ಟೆ ಹಾಯ್ಕಂತರು ಅಂತ. ಒಮ್ಮೆ ಹೀಗೆ ಭಾಷಣ ಮಾಡ್ತಿದ್ದಾಗ ಸತ್ಯದ ದಾರಿಯಲ್ಲಿ ನಡೆಯಬೇಕು, ದೇಶದ ಹಸಿವಿನಿಂದ ಬಡತನದಿಂದ ನೊಂದವರನ್ನು ಮೊದಲು ನೋಡಬೇಕು ಮತ್ತು ಅವರ ಹಾಗೆ ಬದುಕಬೇಕು ಎಂದೆಲ್ಲ ಹೇಳಿದ್ರಡ. ಆಗ ಅವರಿಗೆ ಕಾಣಿಸಿದ್ದ ಚಿಂದಿ ಬಟ್ಟೆ ಹಾಯ್ಕೊಂಡ ಮಾನ ಮುಚ್ಕೊಂಬೆಲೆ ಕಷ್ಟಪಡಿಸುತ್ತಿರುವ ಹೆಂಗ್ಸಿನ ದಯನೀಯ ಸ್ಥಿತಿ. ಛೇ, ಈ ದೇಶದಲ್ಲಿ ಎಷ್ಟೊಂದು ಕಷ್ಟವಿದೆ. ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದ, ತೊಡಲು ತುಂಡು ಬಟ್ಟೆಯೂ ಇಲ್ಲದ ಕೋಟ್ಯಂತರ ಜನರಿದ್ದಾರೆ. ಅಂಥದ್ದರಲ್ಲಿ ನಾನು ಇಷ್ಟೊಂದು ಬಟ್ಟೆ ತೊಟ್ಟು ಬೆಚ್ಚಗಿದ್ದು ಭಾಷಣ ಮಾಡಿಕೊಂಡು ಓಡಾಡುತ್ತಿರುವನಲ್ಲ. ಮೊದಲು ನಾನು ಅವರಂತೆ ಬದುಕುವುದನ್ನು ಕಲಿಯಬೇಕು. ಹಾಗಿದ್ದರೆ ಮಾತ್ರ ಅವರ ಬದುಕಿನ ಕಷ್ಟ, ಜೀವನದ ಸತ್ಯ ಅರ್ಥ ಆಗಲು ಸಾಧ್ಯ. ಇಲ್ಲದೆ ಹೋದ್ರೆ ಎಲ್ಲವೂ ಭೂಟಾಟಿಕೆ ಎಂದು ಯೋಚಿಸಿದ್ರಡ. ಅಂದಿನಿಂದ ಮೈತುಂಬ ಬೆಚ್ಚನೆಯ ಬಟ್ಟೆ ತೊಡುವುದನ್ನು ಬಿಟ್ಟುಬಿಟ್ರು. ಇಂತಹ ರಾಶಿ ವಿಚಾರಣೆಗಳನ್ನು ಆ ಪತ್ರಿಕೆಯಲ್ಲಿ ಸರಳವಾಗಿ ಹೇಳಿದ್ರು. ಗಾಂಧಿ ನಮ್ಮಂತೆ ಜೀವನ ಮಾಡ್ತಿದ್ರು ಅನ್ನುವ ವಿಷಯ ಜನರಿಗೆ ಗೊತ್ತಾಗುತ್ತೋ. ಎಂಥ ಉದಾತ್ತ ಜೀವನ ಅವರದ್ದು. ಹಳ್ಳಿಗಳಲ್ಲಿರುವ ಜನರಿಗೆ ಇದೆಲ್ಲ ಇನ್ನೂ ಗೊತ್ತಾಗಲಿಲ್ಲ ಎನ್ನುತ್ತಾ ಹೆಗಡೆಯರು ಮಾತು ಮುಂದುವರಿಸಿದರು. ನಿಜ, ಅವರು ಮೊದಲ ಬಾರಿಗೆ ತಮ್ಮ ಪತ್ನಿ ಕಸ್ತೂರ್ಬಾ ಜೊತೆ ಬೆಂಗಳೂರಿಗೆ ಬಂದಿದ್ದಪ್ಪ. ಅರೆ ತೋಳಿನ ಶರ್ಟು, ಧೋತಿ ಮತ್ತು ಗುಜರಾತಿ ಟರ್ಬನ್ ಹಾಕಿದ್ರಂತೆ. ಮುಂದೆ ಟರ್ಬನ್ ಶರ್ಟ್ ಎಲ್ಲವನ್ನು ಬಿಟ್ಟು ಜನರೆಡೆಗೆ ನಡೆದು ಬಿಟ್ರಲ್ಲ. ಅವರು ಕಣ್ಣಿಗೆ ಕಾಣುತ್ತಿದ್ದುದು ಜನರಷ್ಟೇ. ಅವರನ್ನು ಪರಂಗಿಗಳು ದಾಸ್ಯದಿಂದ ಬಿಡುಗಡೆ ಮಾಡೋ ಹೇಳೋದು ಅವರ ಧ್ಯೇಯ. ಹೌದು, ಇಂಥ ಸತ್ಯವನ್ನು ತಿಳಿಸುವ ಈ ಪತ್ರಿಕೆ ಎಲ್ಲರ ಕೈಗೆ ಸಿಕ್ಕುವಂಗ್ ಮಾಡುವ. ನಾನು ಓದ್ತೆ, ಎಲ್ರಿಗೂ ಸಿಕ್ಕುವಂಗ್ ಮಾಡ್ತೆ. ಅದು ಹಾಂಗಲ್ಲ ಗಿರ್ಜಾ. ಊರಂಗೆ ಪೊಲೀಸರು ಎಲ್ಲರ ಮೇಲೂ ಕಣ್ಣಿಟ್ಟಿರು. ಅವರು ಎಲ್ಲರನ್ನು ಅನುಮಾನದಿಂದಲೇ ಕಾಣ್ತರು. ಜನರಿಗೆ ಇದನ್ನ ಹೆಂಗ್ ತಲುಪಿಸುವುದಂದೇಳಿ ನಾನು, ಪಟೇಲ ಸುಂದರ್ ಶೆಟ್ಟಿ, ಶಂಕರಗಾಣಿಗ, ಶಿವರಾಮ್ ಪಂಡಿತರು ಸೇರಿ ಮಾತುಕತೆ ಎಲ್ಲ ಮಾಡ್ಕೊಂಡಿದ್ದು. ಈ ಪತ್ರಿಕೆ ಹೆಸರು ಚಂದ ಇದ್ದು ಮಾರ್ರೆ, ಜನರಿಗೆ ಬೇಗ ಅರ್ಥ ಆಗ್ತು. ಹೌದು ಗಿರ್ಜಾ, ಸೂಡಿ ಶಬ್ದ ಎಷ್ಟು ಚಲೋ ಇದ್ದು ನೋಡು. ಅದು ನಾನಾ ಆಯಾಮದಲ್ಲಿ ನಾನಾ ಅರ್ಥ ಹೊಂದಿದ್ದು. ಸೂಡಿ ಅಂದ್ರೆ ಬೆಳಕು. ಅದ್ರ ಸಂಗತಿಗೆ ಈಗ ಒಬ್ಬರಿಂದ ಇನ್ನೊಬ್ಬರಿಗೆ ದಾಟುತ್ತಾ ಹೀಗೆ ಸಾವಿರಾರು ಜನ ಕೈಗೆ ಸಿಗುವ ಜ್ಯೋತಿಯೂ ಹೌದು. ಪರಂಗಿರನ್ನ ಈ ದೇಶದಿಂದ ಓಡಿಸಲು ಇದೇ ಕೊಳ್ಳಿ ಅಂದ್ಕೋ. ಕಂದೀಲು ಗುಡ್ಡದಿಂದ ಕೆಳಗಿಳಿದು ಸೌಪರ್ಣಿಕಾ ನದಿಯನ್ನು ದಾಟಿ ಹಸಿರೊಕ್ಕಲನ್ನು ಹೊಕ್ಕಿದ್ದ ಸೂಡಿಯ ಬೆಳಕು ಬಿದಿರ ತೊಪ್ಪಲನ್ನು ಚೆಲ್ಲಾಡಿ ಮುಂದೆ ಸಂಕಪ್ಪಾಡಿ ಸಂಕವನ್ನು ದಾಟಿ ಮತ್ತೆ ಕಂದೀಲು ಗುಡ್ಡವನ್ನೇರಿ 10 ಹಳ್ಳಿಗಳಲ್ಲಿ ಪಸರಿಸತೊಡಗಿತು. ಘಟ್ಟದ ಮೇಲೆ ಹುಟ್ಟಿಕೊಂಡ ಕಿಡಿಗಳು ಕರಾವಳಿ ತೀರದ ಊರುಗಳಲ್ಲೂ ಕಾಣಿಸಲು ಶುರುವಾಯಿತು. ಸಿದ್ದಾಪುರ, ಹೆಬ್ರಿ, ಉಡುಪಿ, ಕುಂದಾಪುರದಂತಹ ಊರುಗಳಿಗೆ ಹೋಗಲು ಬಿದಿರಿ ತೊಪ್ಪಲಿನಿಂದಲೇ ರಹದಾರಿ ಪಡೆದುಕೊಂಡಿತು. ಊರಿಂದ ಊರಿಗೆ, ಮನೆಯಿಂದ ಮನೆಗೆ ಪತ್ರಿಕೆಯನ್ನು ತಲುಪಿಸಲು ಜನ ನಾನಾ ಮಾರ್ಗಗಳನ್ನು ಕಂಡುಕೊಂಡರು. ಎಲ್ಲವನ್ನೂ ಕದ್ದು ಮುಚ್ಚಿಯೇ ಮಾಡುವುದು ಅನಿವಾರ್ಯವಾಗಿತ್ತು. ವಾರಕ್ಕೊಮ್ಮೆ ಬರುತ್ತಿದ್ದ ಪತ್ರಿಕೆಯನ್ನು ಯಾವ ರೀತಿ ಜನರಿಗೆ ತಲುಪಿಸಬೇಕು ಎಂಬ ನಿರ್ಧಾರವನ್ನು ಪಟೇಲರು, ಹೆಗಡೆಯರು ಮತ್ತು ಪಂಡಿತರು ಕೈಗೊಳ್ಳುತ್ತಿದ್ದರು. ರಾಬರ್ಟ್ ಕೆವಿನ್ ಎಂಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯ ಕಣ್ಣು ತಪ್ಪಿಸಿ ಎಲ್ಲವನ್ನು ಮುಗುಮ್ಮಾಗಿ ನಡೆಸುವುದು ನಿಜಕ್ಕೂ ಆ ಊರಿನ ಜನರಿಗೆ ದುಸ್ಸಾಹಸದ ಕೆಲಸವಾಗಿತ್ತು. ಆ ರಾಬರ್ಟ್ನ ಕಣ್ಣುಗಳನ್ನು ನೋಡ್ಬೇಕು ನೀವು. ಅವು ಶಿಕಾರಿ ಕುಳಿತ ಹದ್ದಿನಂತೆ ಕಾಣ್ತು. ಅವ ಗುರಿ ಇಟ್ಟರೆ ತಪ್ಪು ಮನಸ್ಸ ಅಲ್ಲ. ನಾವು ಮಾತ್ರ ಯಾವಾಗ್ಲೂ ಎಚ್ಚರಿಕೆ ತಪ್ಪಬಾರ್ದು.
ತಪ್ಪಿದ್ರೆ ಬಲಿ ತೆಗೆಯುವುದೇ ಬಿಡುವುದಿಲ್ಲ ಅವನು ಎಂದು ಶ್ರೀಪತಿ ಹೆಗಡೆ ಹೇಳಿದ ಮಾತು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾರೆ ಪಟೇಲ್ ಸುಂದರ್ ಶೆಟ್ರು. ಅವನು ಪಕ್ಕಾ ಬ್ರಿಟಿಷ್, ಹೊಂಚ ಹಾಕುವ ಗುಣ ಅವನ ರಕ್ತದಲ್ಲೇ ಇದೆ ಎನ್ನುತ್ತಿದ್ದರು ಪಂಡಿತರು. ನೇರ ನಿಖರ ನಿಷ್ಠುರ ಅಧಿಕಾರಿಯ ಕಣ್ಣಿನ ಕೆಳಗೆ ಪತ್ರಿಕೆ ತಣ್ಣಗೆ ಹಾವಿನಂತೆ ಈ ಪಂಚಮುಖಿ ಕಣಿವೆಯಲ್ಲಿ ಹರಿದಾಡಿಕೊಂಡು ಸಾಮಾಜಿಕ ಸುಧಾರಣೆಯನ್ನು, ಜನರ ಮನಸ್ಸನ್ನು ಉದ್ದೀಪನಗೊಳಿಸುವ ಕೆಲಸವನ್ನೂ ಮಾಡುತ್ತಿತ್ತು. ಒಮ್ಮೆ ಇಣಚಿ ಹಳ್ಳದ ಕಡೆಯಿಂದ ಘಟ್ಟ ಇಳಿದು ದೋಣಿ ಹತ್ತಿ ಬರುವ ಸೂಡಿ ಇನ್ನೊಂದು ವಾರ ಹೊನ್ನೆಕುದುರು ಕಡೆಯಿಂದ ಕಣಿವೆಯನ್ನು ಪ್ರವೇಶ ಮಾಡುತ್ತಿತ್ತು. ಆದರೆ ಮಧ್ಯರಾತ್ರಿಯೋ ಬೆಳಗಿನ ಜಾವವೋ ಹಾಗೆ ಸೂಡಿ ಹಿಡಿದು ಬರುವವರಾದರೂ ಯಾರು ಎಂಬುದು ಮಾತ್ರ ಅಷ್ಟೂ ಊರುಗಳ ಜನರಿಗೆ ತಿಳಿಯದ ಸಂಗತಿಯಾಗಿತ್ತು. ಅದು ಒಗಟಾಗಿತ್ತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಅಧ್ಯಾಯದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.